ಕರಿಸುಬ್ಬು ಅವರು ಎಷ್ಟೋ ವರ್ಷಗಳಿಂದ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಈಗ ಶ್ರೀಗಂಧದ ಗುಡಿ ಅನ್ನುವಂತ ಹೊಸ ಸೀರಿಯಲ್ನಲ್ಲೂ ಬ್ಯುಸಿಯಾಗಿದ್ದಾರೆ. ಆದ್ರೂ ಅವರ ಈ ಕೃಷಿ ಪ್ರೀತಿ ಮಾತ್ರ ಚೂರು ಕಮ್ಮಿಯಾಗಿಲ್ಲ. ಬನ್ನಿ ಅವರ ತೋಟದ ಇನ್ನಷ್ಟು ಸೂಪರ್ ಜಾಗಗಳನ್ನ ನೋಡೋಣ. ಬಂದವರಿಗೆ ಒಂದು ಈ ಮಲೆನಾಡು ಗಿಡ್ಡ ಅಂತ ಹಸುಗಳು ಬರುತ್ತೆ. ಆ ಮಲೆನಾಡು ಗಿಡ್ಡ ಹಸುಗಳನ್ನ ಒಂದು 4 ಹಸು ಸಾಕೋಣ ಅಂದ್ಬಿಟ್ಟು ಈಗ ಒಂದು ಶೆಡ್ ಕಟ್ಟಿದ್ದೀನಿ. ಗಿಡ್ಡ ಅಂದ್ರೆ ಚಿಕ್ಕದು ಮಲೆನಾಡು ಗಿಡ್ಡ ಅಂದ್ರೆ ಬಹಳ ಫೇಮಸ್ ಬ್ರೀಡ್. ಅದು ಬ್ರೀಡ್ ಹೆಸರು ಮಲೆನಾಡು ಗಿಡ್ಡ ಅಂತ. ಸಾಕೋದಿಕ್ ಸುಲಭ. ಈ ಹಳ್ಳಿಕಾರ ಆ ಹಸುಗಳು ಅಂತಾರೆ, ಹಳ್ಳಿಕಾರ ಎತ್ತು ಅಂತಾರೆ. ಆ ಥರ ಮಲೆನಾಡು ಗಿಡ್ಡ ಅನ್ನೋದು ಒಂದು ಬ್ರೀಡ್. ನಮ್ಮಲ್ಲಿ ಗುಜರಾತ್ ಗಿರ್ ಅಂತ ಬರುತ್ತೆ. ಸೊ ಆ ಥರ ಒಂದು ಇದು ಈ ಹಸು ಸಾಕೋ ಕಾನ್ಸೆಪ್ಟ್ ಯಾಕೆ? ಸ್ವಲ್ಪ ಹಳ್ಳಿ ವೈಬ್ ಇರ್ಲಿ ಅಂತ. ಇರ್ಲಿ ಬೇಕು ಅಂತ ಮೊದಲು ಸಾಕ್ಬೇಕು ಅಂತಿದ್ದೆ. ನೋಡಿ, ಇದು ಹಸುಗಳಿಗೋಸ್ಕರ ಮಾಡಿರೋ ಶೆಡ್ಡು. 4 ಹಸು ಸಾಕ್ಬೋದು. 4 ಹಸು ಸಾಕ್ಬೋದು. ಹಂಗೆ ಬಿಟ್ಟು ಬಿಡ್ಬೋದಲ್ಲ ತೋಟಕ್ಕೆ ಮೇಯ್ಕೊಡುತ್ತೆ, ಬಿಡುತ್ತೇನೆ. 4 ಹಸು. ಇದರಲ್ಲಿ ಒಂದು ಕುದುರೆ ಸಾಕೋಣ ಅನ್ಕೊಂಡಿದ್ದಾನೆ ನನ್ನ ಮಗ. ಕುದುರೆ? ನೀವು ಸಿನಿಮಾದಲ್ಲಿ ಕುದುರೆ ರೈಡ್ ಮಾಡಿದ್ದೀರಾ ಯಾವ್ದಾದ್ರು ಸಿನಿಮಾದಲ್ಲಿ? ಅಂತ ಅವಕಾಶ ಬಂದಿಲ್ಲ. ಬಟ್ ಆಸೆ ಇತ್ತ ನಿಮಗೆ? ನಾನು ಒಂದು ಕುದುರೆ. ಹೌದು, ಆಸೆ ಇಲ್ಲದೆ ಇರುತ್ತಾ ಅಂತ ಸೀನ್ ಬಂದಿಲ್ಲ, ಅವಕಾಶ ಬಂದಿಲ್ಲ. ಇದು ಕುದುರೆಗೆ ಎಲ್ಲ ಮಹಾರಾಷ್ಟ್ರ ಹೋಗ್ತಾ ಇರಬೇಕು ಅಂತಿದ್ದಾನೆ. ಓಕೆ. ಇಲ್ಲಿ ಕುರಿಗಳು ಸಾಕೋಣ ಅಂತ. ಕುರಿ, ಇದ್ರ ಮೇಲೆ ಕುರಿ ಒಂದು 12ರಿಂದ 15 ಕುರಿ ಸಾಕ್ಬೋದು. ಚಿಕ್ಕದಾಗಿ ಅಷ್ಟೇ, ದೊಡ್ಡದಾಗಿ ಇಲ್ದಿರ ಇದು ಕುರಿ ಶೆಡ್ ಮಾಡ್ತಾ ಇದ್ದೀನಿ. ಸೂಪರ್. ಕುರಿ ಶೆಡ್ಡು ಒಂದು 15 ಕುರಿ ಸಾಕೋಣ ಅಂತ. ಮೇಲ್ಗಡೆ ಕುರಿ, ಕೆಳಗಡೆ ಕೋಳಿ ಬರುತ್ತೆ. ಎಲ್ಲ ನಾಟಿ ಕೋಳಿ ಬರುತ್ತೆ, ಆ ಕಡೆ ಟರ್ಕಿ ಕೋಳಿ ಬರುತ್ತೆ. ಅದಕ್ಕೋಸ್ಕರ ಕುರಿ ಕೋಳಿ 2 ತುಂಬ ಅದನ್ನೇ ನಾನು ಫಾರ್ಮ್ ಮಾಡ್ತಾ ಇಲ್ಲ. ಸೊ ಎಲ್ಲನೂ ಇರಬೇಕು ಅಂತ ಅಷ್ಟೇ, ತೋಟದಲ್ಲಿ ಇರಬೇಕು ಅಂತ. ಅದಕ್ಕೋಸ್ಕರ ಮ್ಯಾಟ್ ಹಾಕಿ ಪೂನಾಯಿಂದ ತರಿಸ್ತಾ ಇದ್ದು ಮ್ಯಾಟು. ಇಲ್ಲೂ ಸಿಗುತ್ತಂತೆ, ಆನ್ಲೈನ್ ಚೆಕ್ ಮಾಡ್ಕೊಳಕ್ಕೆ ಪೂನಾ ಚೆನ್ನಾಗಿದೆ ಅನ್ನಿಸ್ತು. ಪೂನಾಯಿಂದ ತರಿಸ್ತಾ ಇದನ್ನ. ಈ ಕುದುರೆ ತರಬೇಕು. ಈಗ ಒಂದು ಕುದುರೆ ಹೆಂಗ್ ಅಂದ್ರೆ ದೊಡ್ಡ ಕುದುರೆ ಎಷ್ಟಿರುತ್ತೆ ಸರ್ ನಾರ್ಮಲ್? 1 ಲಕ್ಷ 2 ಲಕ್ಷ ಡಿಪೆಂಡ್ಸ್, ಗೊತ್ತಿಲ್ಲ ನನಗದು. ಇರುತ್ತೆ 1 ಲಕ್ಷದ ಮೇಲಂತೂ ಇರುತ್ತೆ. ತುಂಬಾ ಚೆನ್ನಾಗಿ. ಇದರಲ್ಲಿ ಆ ಕಡೆ ಟರ್ಕಿ ಕೋಳಿ ಸಾಕ್ತೀನಿ, ಈ ಕಡೆ ನಾಟಿ ಕೋಳಿ ಸಾಕ್ತೀನಿ. ಇಲ್ಲಿ ಈಗ ಬಂದಂಥ ಟೂರಿಸ್ಟ್ಗಳು ನಮ್ಮ ಹೋಮ್ ಸ್ಟೇ ಮಾಡಿದವ್ರಿಗೆ ಅವರು ಈಗ ಈ ಮಡ್ ಕಬಡ್ಡಿ ಅನ್ನೋದು ಮತ್ತು ಮಡ್ ವಾಲಿಬಾಲ್ ಕೇಳಿರ್ತೀರಲ್ವಾ ನೀವು? ಕೇಳಿದ್ದೀನಿ. ಅದು ಭಾಳ ಫೇಮಸ್ ಆಗಿಬಿಟ್ಟಿದೆ. ನಮ್ಮ ಊರ್ ಕಡೆ ಆಡಾಡ್ತಾರೆ. ಇಲ್ಲಿ ಮಾಡ್ತಾ ಇದೀವಿ, ಅದನ್ನ ಇಲ್ಲಿ ಮಾಡ್ತಾ ಇದೀವಿ. ಸೂಪರ್. ಫುಲ್ ಕೆಸರು, ಪೂರ್ತಿ ಕೆಸರು. ಇದು ಹೊಂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಕಲ್ಲಲ್ಲಿ ಕಟ್ಟಬೇಕೆಲ್ಲ, ಸುತ್ತು ಕಲ್ಲಲ್ಲಿ ಕಟ್ಟಿ ಇದೆಲ್ಲ ಕ್ಲೀನ್ ಮಾಡಿ. ಮಡ್ ವಾಲಿಬಾಲ್ ಸೇಮ್ ಇದರಲ್ಲೇ. ವಾಲಿಬಾಲ್ಗೆ ನೆಟ್ ಮೇಲೆ ಇರುತ್ತೆ. ಕಬಡ್ಡಿ ಆಡಂಗಿದ್ರೆ ಹಂಗೆ ಆಡ್ತಾರೆ. ಸೂಪರ್ ಅಲ್ವಾ? ಅದು ಇಲ್ಲಿ ಮಾಡಿದ ಮೇಲೆ ಅದು ರೂಮ್ಗೆ ಹೋಗಿ ಸ್ನಾನ ಮಾಡಬಾರ್ದು ಅವರು. ಅದಕ್ಕೆ ಸ್ನಾನಕ್ಕೆ ಅಲ್ಲಿ ಜಾಗ ಮಾಡಿದ್ದೀವಿ ನೋಡಿ, ಗೋಡೆ 2 ಕಡೆ ಸ್ನಾನ ಮಾಡ್ಬೋದು. ಶವರ್ ಇಲ್ಲೇ ಮಾಡಿಕೊಂಡು ಆ ನೀರು ಇಲ್ಲೇ ಗಿಡಗಳಿಗೆ ಹೋಗುತ್ತೆ, ಆಮೇಲೆ ಹೋಗೋದು. ಇಲ್ಲಾಂದ್ರೆ ರೂಮ್ ಎಲ್ಲ ಗಲೀಜಾಗ್ಬಿಡುತ್ತೆ. ಹೌದು, ಅದೊಂದು. ಗಟ್ಟಿ ಇದೆ, ಮಣ್ಣು ಕೆಳಗಡೆ ಗಟ್ಟಿ ಇದೆ ಸರ್. ಅದಲ್ಲೊಂದು ಕೀಳಣ್ವಾ? ಸೊ ಕೀಳಮ್ಮ, ಕಿತ್ಕೋ. ಒಂದೇನ ಆಮೇಲೆ ಕೊಟ್ಟು ಕಳಿಸ್ತೀನಿ ನಿಮಗೆ. ಅದು ಎದುರಿಸಲ್ಲ ನಿಮಗೆ. ಅದೇ ನಾನು ಅದು ಟ್ರೈ ಮಾಡ್ತೀನಿ ನೋಡಿ. ಈಗ ಹೊಸ ಸಾಹಸ ಮಾಡಿ ಹಿಂಗೆ ಇದಕ್ಕೆ ಇಷ್ಟು ಆಗಲ್ಲಮ್ಮ, ಸೇಫ್ಟಿ ಇರಲ್ಲ, ಹುಷಾರು. ಇದು ಮುರಿದೋಗುತ್ತಾ? ಮುರಿಯಲ್ಲ, ಗಟ್ಟಿ ಇದೆ. ಇಲ್ಲಿ ಬರೋಕ್ಕಾಗಲ್ಲ. ಅಲ್ಲಿದೆ ನೋಡು, ಅದು ಕೈ ಆಗು, ಅದಕ್ಕೆ ಸಿಗುತ್ತೆ ನೋಡು. ಒಂದು ಕೀಳಕ್ಕೆ ಹೇಳ್ತೀನಿ ಈಗ. ಮಳೆಗಾಲದಲ್ಲಿ ಅಲ್ಲಿವರೆಗೂ ಇರುತ್ತೆ ನೀರು. ಅಂದ್ರೆ ಅಲ್ಲಿ ಬಣ್ಣ ಇದೆಯಲ್ಲ. ಆಮೇಲೆ ಫುಲ್ ಮಳೆ ಬಂತು, ಓವರ್ ದ ನೈಟ್ ಫುಲ್ಲು ಆಗುತ್ತೆ. ಇದೆಲ್ಲ ಮೆಟ್ಲು ಮಾಡಿ ಇದೆಲ್ಲ ನಾನೇ ಮಾಡಿದ್ದು. ಇದೆಲ್ಲ ಮಣ್ಣು ತೆಗೆದು ಇಲ್ಲಿ ಸುಮ್ಮನೆ ಸಣ್ಣಗೆ ನೀರು ಇಲ್ಲಿಂದ ಹೋಗ್ತಿತ್ತು ಹಿಂಗೆ ಕೆರೆಗೆ. ಅದು ಸರ್ಕಾರಿ ಕೆರೆ, ಆ ಕಡೆ ಇರೋದು. ಸೊ ಇದು ಮೊಸಳೆ ಥರ ಕಾಣಿಸುತ್ತೆ ನಿಮಗೆ. ಸ್ವಲ್ಪ ಹೌದು, ತಿನ್ನಕ್ ಬರುತ್ತೆ ನಿಮ್ಗೆ. ಅಲ್ಲಿಂದ ಭಾಳ ಚೆನ್ನಾಗಿ ಕಾಣಿಸುತ್ತೆ, ಮೊಸಳೆ ಥರ. ಆಮೇಲೆ ಇದು ನೋಡಿ, ಒಂದು ಅಂತರಿಕ್ಷ ನೌಕೆ ಅಂತ ಏನು ಕರಿತೀವಿ ನಾವು, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ಅದು ಆ ಥರ ಕಾಣಿಸುತ್ತೆ ನೋಡಿ, ರೌಂಡಾಗಿ. ನಿಮ್ಗೆ ಆ ಥರ ರೌಂಡಾಗಿ ಕಾಣಿಸುತ್ತೆ. ಹೌದು, ಈ ಚಕ್ರದ ಥರ ಒಂದು ತಿರುಗುತ್ತೆ. ಹೌದು. ಆ ಕಡೆ ಎಲ್ಲ ತೆಂಗು ಹಾಕಿದ್ದೀನಿ. ಸೊ ಅಲ್ಲೊಂದು ಗೇಟ್ ಇಟ್ಟಿದ್ದೀನಿ ಕೆರೆಗೆ ಹೋಗ್ಲಿಕ್ಕೆ.
ಅಲ್ಲಿಂದ. ಹಾಂ. ಸೊ ಇದು ಇಷ್ಟು ಜಾಗ ನೀರಿಗೋಸ್ಕರ ವೇಸ್ಟ್ ಮಾಡಿದೆ ನಾನು. ಬಟ್ ಇದು ಬ್ಯೂಟಿನೇ ಇದು ಸರ್, ಹೌದು ಅಲ್ವಾ? ಹೌದು ಹೌದು ಹೌದು. ಬಟ್ ಇದು ನೀರು ಹಾಕಿರೋದು ಅಥವಾ ಒರಿಜಿನಲ್ ಅಲ್ಲಿ ಇದು ಜಲ ಬರುತ್ತಮ್ಮ, ಮಳೆ ಬಂದಾಗ ಮೇಲೆ ಬೆಟ್ಟಗಳ ಮೇಲಿಂದ ಬರುತ್ತೆ, ಮಳೆ ಬರುತ್ತೆ, ಓಕೆ. ಎಕ್ಸ್ಟ್ರಾ ಆಗಿದ್ದು ವಾಟ್ರು ಕೋಡಿಗೆ ಹೋಗುತ್ತೆ, ಹೋಗಿ ಕೆರೆಗೆ ಹೋಗುತ್ತೆ. ಸೊ ಅದಲ್ಲದೆ ಜಲ ಬರುತ್ತೆ. ಈಗ ನೀರು ತೆಗಿತೀವಿ ಅನ್ಕೊಳ್ಳಿ, ಒಂದಡಿ ನೀರು ತೆಗೆದ್ರೆ 24 ಅವರ್ಸಲ್ಲಿ ಒಂದಡಿ ನೀರು ಮೇಲೆ ಬರುತ್ತೆ, ಆ ಕಡೆಯಿಂದ ಬರುತ್ತೆ, ಕೆಳಗಡೆ ಜಲ ಬರುತ್ತೆ, ಅಂತರ್ಜಲ ಬರುತ್ತೆ. ಓಕೆ. ಸೊ ಆ ಥರದ್ದು ಇದು. ಅಂದ್ರೆ ಅಡಿಕೆ ಸ್ವಲ್ಪ ಹಾಗೆ ಸರ್, ಯಾವುದು ಬೇರೆ ಬೆಳೆಯಕ್ಕೆ ಬಿಡಲ್ಲ, ಸ್ವಲ್ಪ ಅದೇ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಅದರದ್ದೇ ಸ್ಪೇಸ್ ಬೇಕು ಅದಕ್ಕೆ. ನನಗೊಂದು ಫೀಲ್ ಬಲ್ಲಿ ಅಂತ ಅಷ್ಟೇ. ಮೇಡಮ್, ಈ ಗಿಡ ಇದೆಯಲ್ಲ, ಯಾರಾದರೂ ನಿಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂದರೆ ಸ್ವಲ್ಪ ನನ್ನ ನಂಬರ್ ಕೊಡು. ಓಕೆ. ಇದು ಲಕ್ಷ್ಮೀ ತರು ಅಂತ ಒಂದು ಗಿಡ, ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ. ಶಿಮಾರೋಬಾ ಗುಲ್ಕಾಂತನೋ ಗೋಲ್ಕಾಂತನೋ ಏನೋ ಹೆಸರು, ಅದು ಹೆಸರು. ಸೌತ್ ಅಮೇರಿಕನ್ ಪ್ಲ್ಯಾಂಟ್. ಸೌತ್ ಅಮೇರಿಕಾ. ಹಾಂ, ಇಲ್ಲಿ ನಮ್ಮ ರವಿಶಂಕರ್ ಗುರೂಜಿಯವರು ಇದ್ದಾರಲ್ಲ, ಗುರುಗಳು, ಅವರು ತಂದು ಈ ಶೃಂಗೇರಿ ಕಡೆ ಎಲ್ಲ 8 ರೂಪಾಯಿ ಒಂದು ಗಿಡ ಮಾಡ್ತಾರೆ. 8 ರೂಪಾಯಿ 8 ರೂಪಾಯಿ ಒಂದು ಸಣ್ಣ ಸಸಿ. ಇಲ್ಲಿ ಬೆಂಗಳೂರಿನಲ್ಲಿ ದೇವನಹಳ್ಳಿ ಕಡೆ ಸಿಗುತ್ತೆ 50-60 ರೂಪಾಯಿ ಮಾಡ್ತಾರೆ ಒಂದೊಂದು ಸಸಿ. ಇದು ನಾನು ನನ್ನ ಫ್ರೆಂಡ್ ತೋಟದಲ್ಲಿ ನೋಡ್ಬಿಟ್ಟು ಅವರು ಹೇಳಿ ಅದನ್ನು ತೊಗೊಂಬಂದು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇದೆ ಇದು. ಓಕೆ. ಅವರು ರವಿಶಂಕರ್ ಗುರೂಜಿಯವರು ಲಕ್ಷ್ಮೀ ತರು ಅಂತ ನಾಮಕರಣ ಮಾಡಿದ್ದಾರೆ. ಲಕ್ಷ್ಮೀ ತರು. ಶಿಮಾರೋಬಾ ಗುಲ್ಕಾ ಅಂತ ಇದು ಹೆಸರು. ಸೌತ್ ಅಮೇರಿಕನ್ ಪ್ಲ್ಯಾಂಟು. ಕ್ಯಾನ್ಸರ್ ರೋಗಕ್ಕೆ ರಾಮಬಾಣ. ಹೌದಾ? ಕ್ಯಾನ್ಸರ್, ಇವನ್ ಕಿಮೋಥೆರಪಿ ಪೇಷಂಟ್ಸ್ ಇದನ್ನು ಯೂಸ್ ಮಾಡ್ಬೋದು ಅಂತಾರೆ. ಇದರ ಕಷಾಯ ಮಾಡ್ಕೊಂಡು ಕುಡಿತಾರೆ, ಅಥವಾ ಇದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಬಿಸಿನೀರಿಗೆ ಹಾಕೊಂಡು ಕುಡಿತಾರೆ. ಇದರ ಹಣ್ಣು ನೇರಳೆ ಹಣ್ಣಿಗಿನ ದಪ್ಪ ಬರುತ್ತೆ, ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಮತ್ತು ಇದರ ಮರ ಇದೆಯಲ್ಲ, ಇದ್ರ ಬೀಜ, ನೇರಳೆ ಬೀಜದ ಹಣ್ಣಿನ ಬೀಜ, ಅದು ಬಯೋಡೀಸೆಲ್ಗೆ ಹೋಗುತ್ತಂತೆ. ಮರ ಬಂದು ಪ್ಲೇವುಡ್ಗೆ ಹೋಗುತ್ತೆ. ಸೊ ಮಲ್ಟಿಪರ್ಪಸ್ ಗಿಡ. ಇದನ್ನು ನಾನು ಒಂದು 60-70 ಗಿಡ ಹಾಕಿದ್ದೀನಿ ನೋಡಿ. ಇದನ್ನು ಮುರಿದೋಯ್ತು ಮನೆ ಕ್ರೇನ್ ಬಂದಾಗ. ಇಲ್ಲೊಂದಿದೆ, ಅಲ್ಲೊಂದಿದೆ. ಇದು ವಾಪಸ್ ಚಿಗುರ್ತಾ ಚೆನ್ನಾಗಿ ಮುರಿದು ಚಿಗುರ್ತಾ ಇದೆ. ಅಲ್ಲೊಂದು ಇದೆ. ಆಮೇಲೆ ನೋಡಿ ಈ ಲೈನಲ್ಲೆಲ್ಲ ಇದೆ. ಸುತ್ತಲೂ ಫೆನ್ಸಿಂಗಲ್ಲಿ ಹಾಕಿದ್ದೀನಿ. ಒಂದು 60 ಗಿಡ ಇದೆ ನನ್ನ ಹತ್ರ. ಫಸ್ಟ್ ಒಂದು 60 ಹಾಕಿದ್ದೆ, ಒಂದು 15 ಉಳಿತು, ಎಲ್ಲ ಹೋಗ್ಬಿಡ್ತಾನೆ ಸರಿಯಾಗಿ ನೋಡ್ಕೊಳ್ತೀರಾ. ಆಮೇಲೆ ತಿರ್ಗಾ ಬಂದು 60 ಹಾಕಿ ಎಲ್ಲ ಮಾಡ್ತಾ ಇದ್ದೀನಿ. ಇದೊಂದು ಬ್ರಿಡ್ಜ್ ಮಾಡಿ, ಈ ಕೆರೆ ನಾನು ಮಾಡಿದ ಕೆರೆ ಅಮ್ಮ. ನೀವೇ ಮಾಡಿದ? ಹೌದು, ನಾನು ಮಾಡಿದ ಕೆರೆ. ಅಂದರೆ ಇಟ್ ಮೀನ್ಸ್ ನನ್ನ ಜಮೀನಲ್ಲಿ ನೀರು ಹರಿತಾ ಇತ್ತು, ಸಣ್ಣಗೆ ಆ ಕೆರೆಗೆ ಹೋಗ್ತಾ ಇತ್ತು, ಸರ್ಕಾರಿ ಕೆರೆಗೆ. ಸೊ ನಾನು ಒಂದು ಕೆರೆ ಇರಲಿ ಅಂತ ಅಂದ್ಬಿಟ್ಟು, ಎಲ್ಲ ಬೇಡ ವೇಸ್ಟ್ ಮಾಡಬೇಡ ದುಡ್ಡು ಅಂದರು. ಇಲ್ಲ ಇರಲಿ ಅಂತ ಮಾಡಿದ್ದೀನಿ. ಈ ಹುಲ್ಲು ಬೆಳ್ಕೊಂಡಿದೆ, ಅದನ್ನು ಕ್ಲೀನ್ ಮಾಡಿಸ್ಕೋಬೇಕು, ಸಮ್ಮರಲ್ಲಿ ಮಾಡಿಸ್ತೀನಿ. ಬಂದು ಆ ಕಡೆ ಹೋಗುತ್ತೆ. ನಿಮ್ಗೆ ಆ ಕಡೆ ಹೋದರೆ ಇದ್ರ ಬ್ಯೂಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. 3 ಬಂಡೆಗಳ ಮಧ್ಯೆ. ಈಗ ನಾವು ಅಲ್ಲಿ ಹೇಳಿದ್ವಲ್ಲ ಜಿಪ್ ಲೈನ್ ಮಾಡ್ತೀವಿ ಅಂತ, ಈ ಬಂಡೆ ಮೇಲೆ ಬಂದು ಲ್ಯಾಂಡ್ ಆಗುತ್ತೆ. ಅಲ್ಲೂ ಕರೆಕ್ಟ್ ಆಗಿ ಇದೆಲ್ಲ ಹೌದು, ಅಲ್ಲಿಂದ ಬಂದು ಆ ನೀರಲ್ಲಿ ಜಂಪ್ ಮಾಡ್ಬೋದು. ಇಲ್ಲಾಂದರೆ ಹಗ್ಗ ರೋಪ್ ಕಟ್ಟಿರ್ತೀನಿ, ಇಳ್ಕೋಬೋದು ರೋಪಿಂದ. ಇದು ಬ್ರಿಡ್ಜು ನಾನೇ ಎಲ್ಲ, ಯಾವ ಇಂಜಿನಿಯರ್ ಇಲ್ಲ, ಎಂಥದ್ದು ಇಲ್ಲ, ನಿಮ್ಮದೇ ಪ್ಲಾನಿಂಗು, ಎಲ್ಲ ನಂದೇ ಪ್ಲಾನಿಂಗು. ತಾವ್ರೆ ನೀವೇ ಹಾಕಿದ್ದ? ಇಲ್ಲಮ್ಮ, ನ್ಯಾಚುರಲ್ ಆಗಿ ಬಂದ್ಬಿಡ್ತದೆ. ಹೌದಾ? ನ್ಯಾಚುರಲ್ ಆಗಿ ಬಂದ್ಬಿಡ್ತು ನೋಡಿ. ನೇಚರ್ಗೆ ಅಷ್ಟೇ ನಾವು ಜಾಗ ಮಾಡ್ಕೊಡ್ಬೇಕು, ಅದು ಬೆಳ್ಕೊಂಡ್ಬಿಡುತ್ತೆ. ಹೌದು ಹೌದು ಹೌದು, ಏನು ಬೇಕು ಅಂತಿಲ್ಲ. ಮತ್ತು ಇಲ್ಲಿ ಹಳ್ಳಿಯವರು ಇಲ್ಲಿ ಏನೂ ಬೆಳೆಯಲ್ಲ, ತೆಂಗು ಗಿಂಗು ಏನೂ ಬರಲ್ಲ ಅಂದರು. ನೋಡಿ ತೆಂಗೆಲ್ಲ ಎಷ್ಟಿಷ್ಟಪ್ಪ, ಇದು ನಾಟಿ, ಯಾವುದು ಹೈಬ್ರಿಡ್ ಅಲ್ಲ. ತೆಂಗು ಒಂದು 60 ತೆಂಗು ಹಾಕಿದ್ದೆ, ಒಂದು 40 ಇದೆ ಸುತ್ತಲೂ. ಇಲ್ಲಿ ಅಲ್ಲಿ ಎಲ್ಲ ಸೇರಿ ಒಂದು 40 ತೆಂಗಿದೆ. ಸೊ ಖಾಲಿ ಜಾಗ. ನೀವು ಅವೆಲ್ಲ ಒಂದು ವಿಡಿಯೋ ತೋರಿಸಿದ್ರಲ್ಲ, ಹಳೆ ವಿಡಿಯೋ, ಅದಕ್ಕೆ ಸರ್ ಅದು ಬೇವು. ಈ ಬೇವು ಚಿಕ್ಕದಾಗಿತ್ತಮ್ಮ ಗಿಡ ನಾನು ಬಂದಾಗ. ಆಮೇಲೆ ಈ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಈ ಗಿಡನ ನಾನು ಇಲ್ಲಿ ಕಟ್ಟಿ ಒಂದು, ನಮ್ಮ ಮನೆದೇವರು ಮುನೇಶ್ವರನ ಪೂಜೆ ಮಾಡ್ತೀವಿ ಇಲ್ಲಿ. ಇಲ್ಲಿ ಮುನೇಶ್ವರ, ಇಲ್ಲಿ ಮುನೇಶ್ವರನ ಪೂಜೆ ಮಾಡ್ತೀವಿ. ಅಮಾವಾಸ್ಯೆ ಈ ನಾಳೆ ಸಾಯಂಕಾಲ ಅಮಾವಾಸ್ಯೆ ಪೂಜೆ ಮಾಡಿ ಒಂದು ಕುಂಬಳಕಾಯಿ ಹೊಡಿತಾನೆ, ದೃಷ್ಟಿ ತೆಗೆದು. ನಮ್ಮ ಜಾಗಕ್ಕೆ ಈ ನಾವು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಬೇವಿಗೆ ಭಾಳ ಮಹತ್ವ ಇದೆ. ಸೊ ಬೇವಿನ ಮರನ ಪೂಜೆ ಮಾಡ್ತಾರೆ. ಸೊ ಎಲ್ಲೇ ಮುನೇಶ್ವರನ ದೇವಸ್ಥಾನಕ್ಕೆ ಹೋದ್ರು ಅಲ್ಲೊಂದು ಬೇವಿನ ಮರ ಇರುತ್ತೆ, ಅಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ರೆ ಬೇವಿನ ಮರ ಇರುತ್ತೆ. ಆ ಬೇವಿನ ಮರನ ಹಾಗೆ ಬಿಟ್ಟೆ, ತೆಗಿಸ್ಲಿಲ್ಲ ನಾನು, ಬೇರೆ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ. ಬೇವಿನ ಮರ ಹಾಗೆ ಬಿಟ್ಟೆ, ಅಲ್ಲಿ ಕೆಳಗಡೆ ಒಂದು ಕಟ್ಟೆ ಕಟ್ಬಿಟ್ಟು ಮುನೇಶ್ವರನ ಪ್ರತಿಷ್ಠಾಪನೆ ಮಾಡಿದೆ. ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ತೀನಿ. ಇದೊಂದು ಸಣ್ಣ ಸಸಿ ಇತ್ತು ಇಲ್ಲಿ ಅವಾಗ ನಾನು ಕೆಲಸ ಮಾಡೋವಾಗ. ಕರ್ಬೇ ಸೊಪ್ಪು, ಕಾಡು ಕರ್ಬೇ ಅಂತ, ನಮ್ಮ ಹೈಬ್ರಿಡ್ ಅಲ್ಲ.
ನಾವು ಚಿಕ್ಕನ್ನಲ್ಲಿ ಗೋಲಿ, ಗೋಲಿ, ಲಗೋರಿ, ಓಕೆ, ಆಮೇಲೆ ಇದು ಗಿಲ್ಲಿದಾಂಡು. ಓ ಸೂಪರ್. ಈ 3 ಆಟ ಫೇಮಸ್ ನಮಗೆ. ಹೌದು. ಗೋಲಿ ಆಡೋದು, ಲಗೋರಿ, ಆಮೇಲೆ ಗೋಲಿ ಹೊಡಿಯೋದು, ಹಿಂಗೆ ಹೊಡಿಯುತ್ತಿದ್ವಲ್ಲ ಅದು. ನೋಡಿಮ್ಮ, ಈ ಆನೆ ಹೇಳಿದ್ನಲ್ಲ ನೋಡಿ, ಇಲ್ಲಿಂದ ನೋಡ್ರಿ, ಅದು ಹೇಗೆ ಒಳ್ಳೆ ಒಂದು ಆನೆ ಕೂತಿದೆ ನೋಡಿ. ಅದು ವೀವ್. ಈಗ ನಿಮ್ಗೆ ಅನ್ಸುತ್ತಾ ಈಗ ಆನೆ ಅಂತ? ಗೊತ್ತಾಗುತ್ತೆ. ಅದು ಮೊಸಳೆ ಅನ್ಸುತ್ತಾ? ಅನ್ಸುತ್ತೆ. ಇದು ಅದೊಂಥರ ಅಂತರಿಕ್ಷ ನೌಕೆ ಅನ್ಸುತ್ತಾ? ಬಾಯಿ ತೆರೆದಿರೋ ಮೊಸಳೆ. ಹೌದು, ಹಿಂಗೂ ಅರ್ಧ ಕೆಳಗಡೆ ಇದೆ, ಹೌದು, ಅರ್ಧ ಮೇಲಿದೆ. ಅದು ಅಂತರಿಕ್ಷ ನೌಕೆ. ಪೊಲಿಟಿಕ್ಸ್ ನೆನಪಂತು ಕಾಂಗ್ರೆಸ್ ಅಂದಾಗ. ನಿಮ್ಗೆ ಅನ್ಸಿಲ್ವಾ ಸರ್ ನಾನು ರಾಜಕೀಯ ಹೋಗ್ಬೇಕು ಅಂತ? ಖಂಡಿತ ಇಲ್ಲಮ್ಮ. ಬೇಡವಾ? ನಮ್ಮ ಗುರುಗಳು TS ರಂಗ ಅಂತ, ಅವ್ರ ತಂದೆ ಬಂದು ಫೇಮಸ್ ಪೊಲಿಟಿಷಿಯನ್ TR ಶಾಮಣ್ಣ ಅಂತ. ನೀವು ಗೂಗಲ್ ಸರ್ಚ್ ಮಾಡೋದಿರುತ್ತೆ, ಇವತ್ತಿನವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಅವರು ಆಟೋನಲ್ಲಿ ಹೋಗ್ತಾ ಎಲ್ಲ ಮನೆಗೂ ಕೈ ಮುಗಿದು ಗೆದ್ದಂಥ ಎಲೆಕ್ಷನ್ ಕಂಟಿನ್ಯೂಸ್ ಆಗಿ ಬಸವನಗುಡಿ ಕ್ಷೇತ್ರದಿಂದ MLA ಇರ್ಬೋದು. ಅವರು ನಮ್ಮ ಗುರುಗಳು. ಆಗಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದಾಗ ನನಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿಸ್ತೀನಿ, ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಅವತ್ತು ಬೆಲೆ ಬರೀ ಸಾವಿರಗಳೆಲ್ಲ ಆಗ್ತಿತ್ತು. ಹೌದಾ? ಒಂದು ಕಾರ್ಪೊರೇಷನ್ ಎಲೆಕ್ಷನ್. ಇವತ್ತು ಅದು ಲಕ್ಷಾಂತರ ರೂಪಾಯಿ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಅದೆಷ್ಟೋ ಕೋಟಿ ಬೇಕು ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಎಲ್ಲ ಪಾರ್ಟಿಗಳಲ್ಲೂ ಜನ ಇದ್ದಾರೆ. ಕಲಾವಿದರಿಗೆ ಎಲ್ಲಿಗೋದ್ರೂ ಗೌರವ ಸಿಗುತ್ತೆ. ಹೌದು ಸರ್. ತುಂಬಾ ಜನ ಆಕ್ಟರ್ಸ್ ರಾಜಕೀಯಕ್ಕೆ ಹೋಗೋರುಂಟು, ಮತ್ತೆ ಕೆಲವರು ರಾಜಕೀಯಕ್ಕೆ ಹೋಗ್ಬೇಕು ಅಂತಾನೆ ಆಕ್ಟಿಂಗ್ ಮಾಡಿ ಒಂದೆರಡು ಫಿಲ್ಮ್ ಮಾಡೋರು ಉಂಟು. ಅದು ಅವ್ರ ಹತ್ರ ದುಡ್ಡಿರುತ್ತೆ, ಮಾಡ್ತಾರೆ ಹಂಗೆ. ಅಂದ್ರೆ ಸಡನ್ ಫೇಮಸ್ ಆಗಬೇಕು ಅಂತ ಅಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋರು ಇಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾವು, ಇದೇ ನಮ್ಮ ಜೀವನ, ಇದೇ ನಮ್ಮ ಸರಸ್ವತಿ, ಇದೇ ನಮ್ಮ ಲಕ್ಷ್ಮಿ, ನಮ್ಮ ಉಸಿರೇ ಇದು. ಹೀಗೆ ಬಂದಿರೋರು. ಐ ಆಮ್ ಡೂಯಿಂಗ್ ಅಷ್ಟೇ. ಅಂದ್ರೆ ಏನಾದ್ರು ನೋಡಿದ್ರೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಹೌದು, ಅನ್ಸುತ್ತೆ. ಅದೇ ನೀವು ಜೀವಿಸ್ತಿದ್ದೀರಾ ಕಂಪ್ಲೀಟ್ ಲೈಫ್ ಇದ್ರ ಜೊತೆಗೆ ಹೋಗ್ಬೇಕು ಅಂತ. ಹೌದು. ಇದು ಲಕ್ಷ್ಮಣ ಫಲ ಅಂತಾರಲ್ಲ, ಲಕ್ಷ್ಮಣ ಫಲ. ಇದು ಕ್ಯಾನ್ಸರ್ಗೆ ಇದು ಕ್ಯಾನ್ಸರ್ಗೆ ಭಾಳ ಒಳ್ಳೆಯದು. ಹೂ ಬಿಡ್ತಾ ಇದೆ, ಕಾಯಿ ಆಗುತ್ತೆ. ಒಣಗೋಗಿತ್ತು ಗಿಡ, ಇದು 15 ದಿನದಲ್ಲಿ ಚಿಗುರಿದೆಮ್ಮ. ಹೋಗ್ಬಿಟ್ಟಿತ್ತು ಗಿಡ, ಬೈಸ್ಕೊಂಡೆ ನಮ್ಮ ಸ್ಟಾಫು. 15 ದಿನದಲ್ಲಿ ಚಿಗುರಿದೆ. ಇದು ಟ್ರಕ್ ಹತ್ತತಿಯಮ್ಮ, ಮೇಲ್ಗಡೆ ಹತ್ತಣ? ಹತ್ತಕ್ಕಾಗತ್ತಾ ನಿನ್ನ ಕೈನಲ್ಲಿ? ನಾನು ಟ್ರೈ ಮಾಡ್ಲಾ? ಟ್ರೈ ಏನು, ನಾನೇ ಹತ್ತೀನಿ. ನೀವು ಹತ್ತಿದ್ದೀರಾ? ಕಾಲು ನೋವಿರೋನು. ಕಾಲು ನೋವು ತಾನೆ? ಹೆಂಗೆ ಹತ್ತಿದ್ದೀರಿ ಇಲ್ಲಿಂದ? ಇಲ್ಲೇ ಹತ್ತೋದು, ಹೋಗೋದು. ನಾನು ಬಂದೆ ಗಾಯ್ಸ್. ನಾವು ಹತ್ತಿದ್ದೀವಿ ಇವಾಗ. ಸರಿ, ನನಗೆ ಮೋಟಿವೇಶನ್ ನೋಡೋಣ. ಕಾಣಿಸೋ ಒಂದು ವೈಟು ಕಲ್ಲಿನ ಪ್ಯಾಚ್ಗಳಿದೆಯಲ್ಲ, ಲೈನ್ ಹೀಗೆಲ್ಲ ಹೋಗಿದೆಯಲ್ಲ, ಹೌದು. ಅದು ಒಂದು ಕಳೆದ 20-25 ದಿನದಲ್ಲಿ ಮಾಡಿದಂಥ ಕೆಲಸ ಅದು. ಹೌದಾ? ನೋಡಿ, ಇಲ್ಲಿಂದ ಬೇರೆ ವ್ಯೂನೇ ಕಾಣಿಸುತ್ತದು. ನಿಜ. ಅಂದ್ರೆ ಇದ್ರ ಬ್ಯೂಟಿನು ತುಂಬಾ ಖುಷಿ ಅನ್ಸುತ್ತೆ ನೋಡುವಾಗ. ಬೆಳಗ್ಗೆ ತೆಗೆದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸನ್ ಆಪೋಸಿಟ್ ಇದಾನೀಗ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲೆಲ್ಲ ಮಣ್ಣು ಗುಡ್ಡ ಕುಸ್ಕೊಂಡ್ ಬರ್ತಾ ಇತ್ತು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಕಲ್ವಟ್ಟು ರ್ಯಾಕ್ ಕ್ಲಾಡಿಂಗ್ ಮಾಡಿದೆ ಪೂರ್ತಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಆರ್ಚ್ ಥರ, ಹೀಗೊಂದು ಆರ್ಚು, ಹೀಗೊಂದು ಆರ್ಚು. ಹೌದು, ಎಲ್ಲ ಬರ್ತಾ ಇದೆ. ಕಂಪ್ಲೀಟ್ ಆದಾಗ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅಲ್ಲಿಂದ ನಾನು ಹೇಳಿದ್ನಲ್ಲ, ಜಿಪ್ ಲೈನ್ ನೋಡಿ, ಆ ಜಿಪ್ ಲೈನ್ ಅಲ್ಲಿಂದ ಬಂದ್ರೆ ಮೇಲ್ಗಡೆಯಿಂದ ಇಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಓ, ಇಲ್ಲಿಗೆ ಬರುತ್ತಾ? ಇಲ್ಲಿ ಲ್ಯಾಂಡ್ ಆಗ್ತಾರೆ, ಇಲ್ಲಿಂದ ಕೆಳಗಡೆ ಜಂಪ್ ಮಾಡ್ತಾರೆ ನೀರಲ್ಲಿ, ಧೈರ್ಯ ಇರೋರು. ಇಲ್ಲ ಅಂದ್ರೆ ಇಳಿದ್ಬಿಟ್ಟು ಹೋಗ್ತಾರೆ. ಹೀಗೆ. ಓಕೆ, ಬಟ್ ಕೂತ್ಕೊಳ್ಳಿ ಸರ್ ನೀವು. ಇಲ್ಲಿಮ್ಮ, ಅಂದ್ರೆ ಜಂಪ್ ಮಾಡೋರಿಗೆ ತುಂಬಾ ಕಾನ್ಫಿಡೆಂಟ್ ಬೇಕಿಲ್ಲ ಅಂದ್ರು. ಬಟ್ ನಾವು ಅವಾಗ ಅದು ವೀವ್ ನೋಡಿದ್ವಲ್ಲ, ನೋಡಿ ಅಲ್ಲೇ ನಾವು ನಡ್ಕೊಂಡು ಹೋಗಿರೋದು, ಆ ವೀವ್ ತೋರಿಸಿ. ಸರಿ, ಎಲ್ಲ ತೋಟಕ್ಕೆ ಹೋದಾಗ್ಲೂ ಎಲ್ರಿಗೊಂದು ಪ್ರಾಬ್ಲಮ್ ಏನು ಹೇಳಿ, ಈ ತರ ಬಟ್ಟೆಗೆ ಹಿಡ್ದಿರೋ ಅದು ಇಲ್ಲಿ ನಾವು ಪೊಲೀಸ್ ಮುಳ್ಳು ಅಂತೀವಿ. ಪೊಲೀಸ್ ಮುಳ್ಳು? ಹೌದು, ಇಲ್ಲಿ ಹಳ್ಳಿಯವ್ರು ಹೇಳಿದ್ರು, ನಮಗೂ ಗೊತ್ತಿಲ್ಲ. ಓಕೆ, ಪೊಲೀಸ್ ಮುಳ್ಳು ಅಂತ. ಪ್ರಕೃತಿ ನಮ್ಗೆ ಎಷ್ಟು ಅಪ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಕಾರಣ. ನೀವು ಅದಕ್ಕೆ ಪ್ರೀತಿ ಕೊಡ್ತಾ ಹೋದ್ರಿ, ಅದಕ್ಕೆ ದಾರಿ ಮಾಡ್ತಾ ಕೊಡ್ತಾ ಹೋದ್ರಿ. ಅದು ಬಂದು ಈ ಜಮೀನು ತಗೊಳ್ಳೋದಕ್ಕೆ ಇದು ಒಂದು ಕಾರಣ. ನನಗೆ ಈ 3 ಬಂಡೆನೇ ಒಂದು ಕಾರಣ. ಹೌದಾ? ಈ ಜಮೀನು ಅಲ್ಲಿ ಬಂದು ನಿಂತ್ಕೊಂಡೆ, ಇಲ್ಲಿ ಹನಿ ನೀರಿತ್ತು. ಸೊ ಇಲ್ಲಿ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಈ 3 ಬಂಡೆನೇ ನೋಡ್ಬಿಟ್ಟೆ ತಗೊಂಡಿದ್ದೆ. ನೋಡಿ, ಇಲ್ಲೆಲ್ಲ ಹೋಲ್ಸ್ ಹಾಕಿದ್ದೀನಿ. ಇಲ್ಲೊಂದು ಪ್ಲಾಟ್ಫಾರ್ಮ್ ಆಗುತ್ತೆ, ಅಲ್ಲಿಂದ ಬಂದು ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿದ ತಕ್ಷಣ ಇಲ್ಲಿಂದ ಜಂಪ್ ಮಾಡ್ತಾರೆ ವಾಟರ್ ಅಲ್ಲಿ. ಸೊ ಇದು ಅದೊಂದು ಕ್ರೇಜ್ ಆಯ್ತು. ಇಲ್ಲ ಅಂದ್ರೆ ಇಳಿದು ಹೋಗ್ತಾರೆ, ಅಗದಲ್ಲಿ ಇಳಿದು ನೀರಲ್ಲಿ ಬೀಳುತ್ತೆ. ಅಂದ್ರೆ ಸರ್, ಸಿನಿಮಾನ ತುಂಬಾ ಪ್ರೀತಿಸ್ತೀರಾ, ಅದನ್ನ ಪೂಜಿಸ್ತೀರಾ, ಜೊತೆಗೆ ನೀವು ಮಾಡಿರುವಂತಹ ಬೇರೆ ಕೆಲಸವನ್ನ ಕೂಡ ಪ್ರೀತಿಸ್ತೀರಾ, ಪೂಜಿಸ್ತೀರಾ, ಪ್ರಕೃತಿಯನ್ನ ಕೂಡ ಅಷ್ಟೇ ಪ್ರೀತಿಸ್ತೀರಾ, ಅದಕ್ಕೆ ಇಷ್ಟು ಒಳ್ಳೆ ರೂಪ ಕೊಟ್ಟಿದ್ದೀರಾ. ಅಂದ್ರೆ ನೀವು ಇಷ್ಟು ಸ್ಟ್ರಾಂಗ್, ನಿಮ್ಮನ್ನ ನೋಡಿದಾಗ ಎಲ್ರಿಗೂ ಪಾಸಿಟಿವ್ ವೈಬೇ ಬರುತ್ತೆ. ಬಟ್ ನೀವು ಯಾವತ್ತಾದ್ರೂ ನೆಗೆಟಿವ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ? ಸೋತಿದ್ದೀರಾ ನೀವು ತುಂಬಾ ಸಲ? ಜೀವನದಲ್ಲಿ ತುಂಬಾ ಸೋತಿದ್ದೀನಿ.
ಆ ಥರ ನೆಗೆಟಿವ್ ಯಾವತ್ತೂ ಯಾರಿಗೂ ಆಗಿಲ್ಲ, ನನ್ನ ಲೈಫಲ್ಲಿ ಯಾರಿಗೂ ನೆಗೆಟಿವ್ ಆಗಿಲ್ಲ. ಕರಿ ಸುಬ್ಬುವಿಂದ ನನಗೆ ಕೆಟ್ಟದಾಯಿತು ಅಂತ ಯಾರಾದರೂ ಹೇಳಿದ್ರೆ ಅವ್ರು ಕೊಟ್ಟಂಥ ಶಿಕ್ಷೆ ನಾನು ಅನುಭವಿಸ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ. ನನ್ನ ಕೈಯಲ್ಲಿ ಆದಂಥ ಹೆಲ್ಪ್ ಮಾಡಿದ್ದೀನಿ ಬೇರೆಯವ್ರಿಗೆ ಹೊರತು ಯಾರಿಗೂ ನನ್ನ ಶತ್ರುಗೂ ನಾನು ಕೆಟ್ಟದಾಗಲಿ ಅಂತ ಬಯಸ್ತವನಲ್ಲ ಯಾವತ್ತು. ನಾನಾಗಲಿ ನನ್ನ ಕುಟುಂಬ ಆಗಲಿ, ಇರಲಿ ಬಿಡಿ ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ಕೋತಾರೆ, ಇರಲಿ ಬಿಡಿ ಅಂತ ಅಂದ್ಬಿಡ್ತೀನಿ ಹೊರತು ಯಾವತ್ತೂ ಯಾರಿಗೂ ನಾನು ಕೆಟ್ಟದ್ದು ಮಾಡಿದವನಲ್ಲ. ಬಟ್ ಸರ್, ನಿಮ್ಮನ್ನು ನೋಡಿದಾಗ ನೀವು ಸೋತಿರ್ತೀರಾ ಅಂತ ಅನ್ಸೋದಿಲ್ಲ, ಯಾಕಂದರೆ ನೀವು ಪ್ರೀತಿನ ಹಂಚ್ತಿದ್ದೀರಾ. ಅದು ಈ ಗಿಡಗಳಲ್ಲಿ ಗೊತ್ತಾಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ. ನೀವು ಯಾವ ಕಾರಣಕ್ಕೆ ತುಂಬ ಸೋತಿದ್ದೀರಾ ಅಂದರೆ? ವ್ಯವಹಾರದಲ್ಲಿ ತುಂಬ ಸೋತಿದ್ದೆ, ಜನಗಳನ್ನ ನಂಬಿಡ್ತಾ ಇದ್ದೆ ಬೇಗನೆ. ಬೋಳಾಶಂಕರ ಅಂತಾರೆ. ಸೊ ಆದಷ್ಟು ಬೇಗನೆ ನಂಬಿಡ್ತಿದ್ದೆ. 4 ಪ್ರೀತಿ ಮಾತಾಡಿದ ತಕ್ಷಣ ನನ್ನ ಅಂತರಂಗದ ವಿಷಯ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಅವ್ರಿಗೆ. ಸೊ ಆ ಥರದ ಒಂದು ವ್ಯಕ್ತಿತ್ವ ನಂದು. ಗಿಡಗಳನ್ನ ಪ್ರೀತಿಸ್ತೀನಿ ಅಂದರೆ ನಾನು ಮಾತಾಡ್ತೀನಿ ಅವುಗಳ ಜೊತೆ ಬಂದಾಗೆಲ್ಲ. ಗಿಡಗಳ ಜೊತೆ ಮಾತಾಡಬೇಕು ಅನಿಸುತ್ತೆ, ನನ್ನ ಭಾಷೆ ಅವಕ್ಕೆ ಅರ್ಥ ಆಗುತ್ತೆ, ಅದರ ಭಾಷೆ ನಂಗೆ ಅರ್ಥ ಆಗುತ್ತೆ. ಸೊ ನೈಸರ್ಗಿಕವಾಗಿ ನೇಚರ್ ಜೊತೆಗೆ ಮನುಷ್ಯ ತುಂಬ ಸುಲಭವಾಗಿ ಮಾತಾಡ್ಬೋದು, ಗಿಡಗಳ ಜೊತೆ ಮಾತಾಡ್ಬೋದು. ಈ ಸುತ್ತಮುತ್ತ ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲ ಜನ ಎಲ್ಲ. ಅವ್ರಿಗೆ ಏನಾದ್ರು ಗಿಡ ಕೇಳಿದ್ರೆ ಒಂದು ಒಳ್ಳೆ ಗಿಡ ಕೊಡ್ರಪ್ಪ, ಅವ್ರು ಗಿಡನ ಮಕ್ಕಳ ಥರ ನೋಡ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಕರಿಸುಬ್ಬು ಅವರು ಅಂತ ಹೇಳ್ತಾರೆ. ಸೊ ಈ ಅಕ್ಕಪಕ್ಕದಲ್ಲಿ ನಾನು ಯಾರು ಅಂತ ಏನು ಗೊತ್ತಿಲ್ಲದೆ ಇರೋರು ಆ ಮಾತಾಡ್ತಾರೆ ನನಗೆ ಅಂತಂದರೆ, ಸೊ ಅದಕ್ಕಿಂತ ಕಾಂಪ್ಲಿಮೆಂಟ್ ನನಗೇನು ಬೇಕಾಗಿಲ್ಲ ಜೀವನದಲ್ಲಿ, ಅಲ್ವಾ? ಇಲ್ಲಿರೋ ಗಿಡಗಳೇ ಹೇಳುತ್ತೆ. 4 ವರ್ಷದ ತೆಂಗಿನ ಮರ ಅಂದರೆ ನಂಬ್ತೀಯ ನಮ್ಮ ಇದು? ನಾನು ತಪ್ಕೋಬೇಕು, ನಾನು ತಪ್ಕೊಂಡ್ರೆ ಆಗಲ್ಲ, ಅಷ್ಟು ತಪ್ಪ ಇದೆ ಮರಗಳು, ಕೆಲವು ಮರಗಳು 4 ವರ್ಷ. ಈ ಹಳ್ಳಿನವರೇ ಹೇಳಿದ್ರು, ನಮ್ಮ ಹುಡುಗ ನನ್ನ ದತ್ತುಪುತ್ರ ಒಬ್ಬ ಕೃಷ್ಣ ಅಂತಿದ್ದಾನೆ, ಏನೂ ಹಾಕ್ಬೇಡಿ ಈ ಕಡೆ, ಏನು ಬರಲ್ಲ ನಿಮಗೆ, ಗದ್ದೆ ಮಾಡ್ಬೋದು ಈ ಜಾಗ ಅಂದು. ಅಂಥ ಜಾಗದಲ್ಲಿ ಹಸಿರು ಕಾಣಿಸ್ತಾ ಇದೆ, ಒಂದು ಫಾರೆಸ್ಟ್ ಫೀಲ್ ಬಂದಿದೆ, ಅಡಿಕೆ ಹೋಗಿರ್ಬೋದು, ಮಹಾಗನಿ ಬಂದಿದೆ. ನೆಕ್ಸ್ಟ್ ಮಹಾಗನಿಗೆ ಇನ್ನೇನೋ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಒಂದು ಫಾರೆಸ್ಟ್ ಫೀಲ್ ಇದೆಯಲ್ಲ, ನೋಡೋದು ಒಂದು ಕಾಡು. ನಾನು ಏನು ಕಾಡು ತೊಗೋಬೇಕು, ಕಾಡಲ್ಲಿ ಜಾಗ ತೊಗೋಬೇಕು ಅಂದ್ಕೊಂಡಿದ್ದೆ. ನಮ್ಮ ಕಾನೂನು ಮತ್ತು ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೊ ಅಂಥದ್ದು ಒಂದು ಕಾಡು ಥರ ಬೆಳೆಸಿದ್ದೀನಿ. ಎಲ್ಲ ಜಾತಿಯ ಮರಗಳು ಬೆಳೆದಿವೆ. ಕಾಡಲ್ಲಿ ಏನಿರುತ್ತೆ, ಎಲ್ಲ ಜಾತಿ ಮರ ಇರುತ್ತೆ. ಸೊ ಅದೇ ಥರ ನಾನು ಎಲ್ಲ ಜಾತಿ ಬೆಳೆಸಿದ್ದೀನಿ. ಯಾವುದೂ ಕಮರ್ಷಿಯಲ್ ಆಗಿ ದುಡ್ಡು ಮಾಡುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ಒಂದು ಕಾಡಿನ ಫೀಲು. ಹೊರಗಡೆ ದುಡಿತೀನಿ, ತಂದು ಇಲ್ಲಿ ಸುರಿತಾ ಇದ್ದೀನಿ, ಹೊರಗಡೆ ದುಡಿತೀನಿ, ಇಲ್ಲಿ ತಂದು ಸುರಿತಾ ಇದ್ದೀನಿ. ಅಲ್ಲಿ ಕೂಲಿ ಮಾಡ್ತೀನಿ, ಇಲ್ಲಿ ಬಂದು ಖರ್ಚು ಮಾಡ್ತೀನಿ, ಇಲ್ಲಿರೋ ಕೂಲಿಯವ್ರು ದುಡ್ಡು ಕೊಡ್ತೀನಿ. ಸೊ ಇದು ನನ್ನ ಬದುಕು, ನನ್ನ ಇದು ರೀತಿ ಇದು. ನಿಜ. ಜಮೀನು ಎಷ್ಟೋ ಗಿಡಗಳು ನಂಬಿಸಿ ನರ್ಸರಿಯವರೆಲ್ಲ ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಾ, ನಿಮ್ಮ ಕಡೆ ಚೇಪೆ ಹಣ್ಣು, ದೇವ ಹಣ್ಣಿದೆಯಲ್ಲ, ಅದು ಇಷ್ಟಪ್ಪ ಬೆಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿದ್ರೆ ಯಾವುದು ಇಷ್ಟಪ್ಪಕ್ಕಿನ್ನ ಬೆಳೀತಾ ಇಲ್ಲ. ಅದು ನೋಡಿ 4 ವರ್ಷ ಬೆಳೆಸಿದ್ಮೇಲೆ ನನಗೆ ಹೊಟ್ಟೆ ಉರಿತಾ ಇದೆ. ಆ ಗಿಡ ಕಿತ್ತಾಕ್ಬೇಕು ಅಂದ್ರೆ ಬೇಜಾರಾಗುತ್ತೆ ನನಗೆ. ಸರಿ, ಏನೋ ಇದ್ಕೊಂಡು ಹೋಗ್ಲಿ ಬಿಡಿ, ಅಲ್ವಾ? ಆ ಕೊಟ್ಟವ್ರು ಮೋಸ ಮಾಡಿದ್ರೆ ಅವ್ರು ತಿಳ್ಕೊಳ್ಳಿ ಅಷ್ಟೇ. ಅವರು ನಮ್ಗೇನು ಶುದ್ಧ ಸಸಿ ನೋಡಿದಾಗ ಅದು ಇಷ್ಟಪ್ಪ ಬಿಡುತ್ತಾ ಅಂತ ಗೊತ್ತಿಲ್ಲ. ಕೊಟ್ಟಂತ ಅವ್ನು ಮೋಸ ಮಾಡಿದಾನೆ ನನಗೆ ಅಷ್ಟೇ, ಅಲ್ವಾ? ಬಟ್ ನಿಮ್ಗೆ ಎಲ್ಲಿ ಟೈಮ್ ಸಿಗುತ್ತೆ ಸರ್? ಈಗ ಸೀರಿಯಲ್ ಮಾಡ್ತಿದ್ದೀರಾ, ಗಂಧದ ಗುಡಿ. ಹೌದು ಮೇಡಮ್, 2 ಅವರ್ ಸೀರಿಯಲ್ ಇಲ್ಲ, 3 ಅವರ್ ಶೂಟಿಂಗ್ ಇಲ್ಲ ಅಂದ್ರೆ ಸೀದಾ ಲೊಕೇಶನ್ ಇಂದ ಇಲ್ಲಿ ಬರೋಕ್ಕೆ 1 ಅವರ್ ಆಗುತ್ತೆ, ಹೋಗೋದಕ್ಕೆ 1 ಅವರ್ ಆಗುತ್ತೆ. ಇಲ್ಲಿ 1 ಅವರ್ ಎಲ್ಲ ನೋಡ್ಕೊಂಡು ವಾಪಸ್ ಹೊಟ್ಟೋಗ್ತೀನಿ. ಆ ಥರದ ಗಿರಾಕಿ. ಎಷ್ಟೋ ಸರಿ 4 ಗಂಟೆ 5 ಗಂಟೆಗೆ ಶೂಟಿಂಗ್ ಮುಗಿತು, ಸೀದಾ ಬಂದು ನೈಟ್ ಇಲ್ಲಿ ಇರ್ತೀನಿ, ಬೆಳಗ್ಗೆ ನೋಡ್ಕೊಂಡು ಶೂಟಿಂಗ್ ಟೈಮ್ಗೆ ಹೋಗ್ತೀನಿ. ಓಕೆ. ಅಟ್ಲೀಸ್ಟ್ ನಾನು ಒಂದು 2 ದಿನಕ್ಕೆ ಒಂದು ಸತಿ 3 ದಿನಕ್ಕೆ ಒಂದು ಸತಿ ಯಾರು ಬಂದು ನನ್ನ ಕಣ್ಣಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ ನೋಡಲಿಲ್ಲ ಅಂದರೆ ನನಗೆ ತೃಪ್ತಿ ಇರಲ್ಲ. ವಿಡಿಯೋ ಕಾಲ್ ಮಾಡು ಅಂತೀನಿ, ಒಂದು ಫೆಸಿಲಿಟಿ ಇದೆ ಕೆಲಸದವ್ರಿಗೆ, ವಿಡಿಯೋ ಕಾಲ್ ಮಾಡಪ್ಪ ಅಂತೀನಿ. ಸೊ ವಿಡಿಯೋ ಕಾಲ್ನಲ್ಲೇ ಎಲ್ಲ ರಿಪೇರಿ ಮಾಡ್ತೀನಿ. ಅದೇ ಮಕ್ಕಳನ್ನ ನೋಡೋದಕ್ಕೆ ವಿಡಿಯೋ ಕಾಲ್ ಮಾಡೋದು ಉಂಟು. ಹೌದು. ಇದು ಗಿಡಗಳನ್ನ ನೋಡಕ್ಕೆ ನಾ ವಿಡಿಯೋ ಕಾಲ್ ಮಾಡ್ತೀನಿ ಅಷ್ಟೇ. ಹೌದು. ಅದೊಂದು ಖುಷಿನೇ ಬೇರೆ ಅಲ್ಲ ಸರ್? ಕರೋನಾದ ಸುಮ್ಮನೆ ಮನೇಲಿ ಕೂತಿದ್ವಲ್ಲ, ಕೆಲಸದ ಕುಂಬಾರ ಏನು ಮಾಡ್ದ, ಮಗಿನ ಏನೋ ತಟ್ಟದ ಅಂತ ಒಂದು ಗಾದೆ ಇದೆಯಲ್ಲ, ಮಗಿನ ತಟ್ಟಿದ್ರು ಅಂತಂದ್ಬಿಟ್ಟು, ಮಗುವಿನ ಅವನ ತಟ್ಟಿದ್ರು ಅಂತಂದ್ಬಿಟ್ಟು, ಆ ಥರ ಎಲ್ಲ ಯೋಚನೆ ಮಾಡ್ತಿದ್ವಿ. ಏನು ಬೆಳಗ್ಗೆ ಎದ್ದು ಟಿ ವಿ ನೋಡೋದು, ಸಾಯಂಕಾಲ ಎದ್ದು ಟಿ ವಿ ನೋಡೋದು, ಏನು ಕೆಲಸ ಇಲ್ಲ. ಫಸ್ಟ್ ಕರೋನಾದಲ್ಲಿ ತೊಗೊಂಡಿದ್ದು ಮನೇಲಿ ಇದ್ವಲ್ಲ, ಏನು ಮಾಡೋದು, ಈಚೆ ಬರೋಂಗಿಲ್ವಲ್ಲ, ಲಾಕ್ಡೌನ್ ಆಗಿತ್ತಲ್ಲ. ಸೊ ಈ ಬಟರ್ ಫ್ರೂಟ್ ತಂದಿದ್ದು ಬಟರ್ ಫ್ರೂಟ್ ಎಲ್ಲ ಮನೇಲಿ ಬೀಜ ಹಾಕಿ ಬೆಳೆಸಿದ ಗಿಡಗಳು. ಮತ್ತು ಈ ಗಿಡಗಳು ಯಾಕೆ ಎಲ್ಲ ಬೆಳೆಸ್ತೀವಿ, ಎಲ್ಲ ಬೀಜ ಹಾಕ್ತೀವಿ, ಖರ್ಜೂರದ ಬೀಜ ಹಾಕಿ ಬರಲ್ಲ ಅಂತ ಅನ್ನಿಸ್ತು. ನಾನು ಒಣ ಖರ್ಜೂರ ಮನೇಲಿ ತಿಂದಂಥ ಬೀಜಗಳು ಹಾಕಿದ ಗಿಡನೇ ಇದು ನೋಡಿ. ಅಲ್ಲೊಂದು 2 ಗಿಡ ಇದೆ, ಇಲ್ಲಿ 7 ಗಿಡ ಇದೆ, ಒಂದು 8-10 ಗಿಡ ಸತ್ತೋಯ್ತು. ಆ ಕಡೆ ಎಲ್ಲ ಹಾಕಿದ್ದೆ, ಆ ಕನ್ಸ್ಟ್ರಕ್ಷನ್ ಮಾಡೋವೆಲ್ಲ ಕಿತ್ತು ಬಿಸಾಕಿದ್ವಿ. ಒಂದು 20 ಗಿಡ ಹಾಕಿದ್ದೆ. ಸೊ ಈ ಬಂಡೆ ಸುತ್ತಾನೆ ಉಳಿಸ್ಕೊಂಡೆ. ಅದು ಅವತ್ತು ಸುಮ್ಮನೆ ಹಾಕಿದ್ದು, ಇವತ್ತು ಅದು ಬೇರೆ ಬ್ಯೂಟಿ ಬಂದಿದೆ. ಇದಕ್ಕೋಸ್ಕರ ನಾನು ಹೈಟ್ ಮಾಡಿ ಇಲ್ಲಿ ವೆಹಿಕಲ್ಸ್ಗೆಲ್ಲ ಕಾರಿಡಾರ್ ಮಾಡ್ತೀನಿ. ಈ ಗಿಡಗಳ ಕತೆ ಹೇಳಬೇಕು ಅಂದರೆ ಸಮೀಕ್ಷಾ ಅವರೇ, ಈ ಪರ್ಶ್ಯೂಮಾನ್ ಅಂತ ಒಂದು ಹಣ್ಣು ಕೇಳಿದ್ದೀರ ನೀವು? ಒಳ್ಳೆ ಒಳಗಡೆ ಜೆಲ್ಲಾಗಿರುತ್ತೆ, ಮಾವಿನ ಹಣ್ಣು ಥರ.
ಡಯಾಬಿಟಿಕ್ ಭಾಳ ಒಳ್ಳೆಯದು, ಭಾಳ ಕಾಸ್ಟ್ಲಿಯೆಸ್ಟ್ ಫ್ರೂಟು. ಸೀಸನಲ್ಲಿ ಒಂದೊಂದ್ಸತಿ 400 ರೂಪೀಸ್ ಪರ್ ಕಿಲೋ ಇರುತ್ತೆ. 200 ಕಡಿಮೆ ಏನು ಸಿಗಲ್ಲ. ಪರ್ಶುಮಾನ್ ಅಂತ ಹಣ್ಣು ಇಷ್ಟಪ್ಪ ಇರುತ್ತೆ ನಿಮಗೆ. ಗೂಗಲ್ ಮಾವಿನಲ್ಲಿ ಒಂದು ವೆರೈಟಿ. ಇಲ್ಲ ನೋಡೋಕೆ ಅದು ದಪ್ಪ ಟೊಮೊಟೊ ಹಣ್ಣು ಥರ ಕಾಣಿಸುತ್ತೆ, ಹೀಗೆ ಚಪ್ಪಟೆಯಾಗಿರುತ್ತೆ. ಅದು ಜೆಲ್ಲಿರುತ್ತೆ, ಸ್ವಲ್ಪ ತುಂಬ ಹಣ್ಣಾಗೋದ್ರೆ ಮಾವಿನ ಹಣ್ಣಿನ ಥರ ಇರುತ್ತೆ. ನೋಡಿ ಈ ಗಿಡ, ಇದು ನಾನು ಹುಡುಕಿ ಬೆಂಗಳೂರಿನಲ್ಲಿ ಆನ್ಲೈನಲ್ಲಿ 800-900 ರೂಪಾಯಿ ಅಂತ 2 ಗಿಡ ಆರ್ಡ್ರ್ ಮಾಡಿ ಗಿಡನೇ ಕಳಿಸ್ತಿಲ್ಲ, ಕೊನೆಗೆ ಟೊಮೊಟೊ ಗಿಡ ಕಳಿಸೋದು ಮೋಸ. ಆನ್ಲೈನಲ್ಲಿ ತೊಗೊಳ್ಳೇಬಾರ್ದು, 900 ರೂಪಾಯಿ ಗಿಡ ಅಂತ. ಸರಿ ಇಂಡಿಯಾ ಮಾರ್ಟಲ್ಲಿ ಹುಡುಕು ಅಂದೆ ನನ್ನ ಮಗನಿಗೆ. ಸೊ ಕಲ್ಕಟ್ಟಾಯಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡ್ದ, ಯೂಸುಫ್ ಅಂತ, ಮುಸ್ಲಿಮ್ಮು. ಸರಿ ನಮ್ಮ ಹತ್ರ ಇದೆ ಅಂದ, ಫೋಟೋ ಕಳಿಸ್ತಾ, ದೊಡ್ಡ ಗಿಡ, ಹಣ್ಣು ಬಿಟ್ಟಿರೋ ಗಿಡ ಎಲ್ಲ ಇತ್ತು. ಸರಿ ಆರ್ಡ್ರ್ ಮಾಡಿದೆ. ಅವನು 350 ರೂಪೀಸ್ ಒಂದು ಗಿಡ ಅಂದ. ಬೆಂಗಳೂರಿನಲ್ಲಿ 900, 899, ₹1 ಕಮ್ಮಿ. ಸೊ 350 ಅಂದ. ಒಂದು 10 ಗಿಡ ಕೊಡು ಅಂತಂದೆ, ಬರುತ್ತೆ ಅಂದ. ಅದ್ರ ಜೊತೆಗೆ 2 ಮಾವಿನ ಗಿಡ, ಏನೋ ಬೇರೆ ವೆರೈಟಿ, ಮತ್ತು ಲಿಚ್ಚಿ, ಬೇರೆ ಥರ ಲಿಚ್ಚಿ, ಇಲ್ಲೆರಡು ಅಲ್ಲೊಂದು ಹಾಕಿದ್ದೀನಿ ಲಿಚ್ಚಿ, ಇದು ಬೇರೆ ವೆರೈಟಿ ಲಿಚ್ಚಿ ಒಂದು. ಮತ್ತು ಪಿಂಕ್ ನೆಲ್ಲಿಕಾಯಿ ತೊಗೊಂಡಿದ್ದೀರಲ್ಲ, ಇದು ಪಿಂಕ್ ನೆಲ್ಲಿಕಾಯಿ, ಇದೇ ಥರ ಪಿಂಕ್ ನೆಲ್ಲಿಕಾಯಿ 2 ಕೊಟ್ಟ.